ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅನ್ನೋದಕ್ಕಿಂತ ನಮ್ಮ ಊರಿಗೆ ಬರ್ತಾ ಇದ್ದಾರೆ. ಇವತ್ತು ಲಾಮಾ ಕ್ಯಾಂಪ್ಗೆ ಹೋಗಿ ಅಲ್ಲಿ ಹಿರಿಯ ಅಧಿಕಾರಿಗಳಿಗೂ ಭೇಟಿ ಮಾಡಿಬಂದೆ. ಲಾಮಾ ಆಗಮನದ ಹಿನ್ನೆಲೆಯಲ್ಲಿ ತಡಸ್ಟು ಮುಂಡಗೋಡು ಈ ರಸ್ತೆ ಸಂಪೂರ್ಣ ಹಾಳಾದ ಹಿನ್ನೆಲೆಯಲ್ಲಿ ತುರ್ತು ಪೂರ್ವಕವಾಗಿ 1 ಕೋಟಿಗಿಂತ ಹೆಚ್ಚು ಹಣವನ್ನು ಕೆಲಸನೇ ಶುರು ಮಾಡಲಿಕ್ಕೆ ಹೇಳಿದ್ದು ಶುರುವಾಗಿ ಚಲೋ ಲಾಮಾ ಮುಂಡಗೋಡದಿಂದ ಹುಬ್ಬಳ್ಳಿಯಿಂದ ಇನ್ನು ಹೆಲಿಕಾಪ್ಟರ್ ಬರ್ತಾರೋ ಮುಂಡಗೋಡಕ್ಕೆ ಅಥವಾ ಬೈ ರೋಡ್ ಬರ್ತಾರೋ ಗೊತ್ತಿಲ್ಲ. ಇವತ್ತು ತನಕ ಕಾರ್ಯಕ್ರಮದ ಅಂತಿಮ ಘಟ್ಟ ತಲುಪಿಲ್ಲ. ಅದು ರಾಜ್ಯ ಸರ್ಕಾರಕ್ಕೆ ಬಂದ ಸಿಕ್ಕೊಳ್ಳಿ ಅಂತ ಬರ್ತಕ್ಕಂಥ ಹಾದಿಯಲ್ಲಿ ರಸ್ತೆ ಸುಸ್ಥಿತಿ ನೀಡಬೇಕು ಅಂತೇಳಿ ಸೂಚನೆ ಬಂದ ಮೇಲೆ ನನ್ನ ಎಲ್ಲ ಹೊತ್ತಲ್ಲಿ ಚೀಫ್ ಇಂಜಿನಿಯರ್, ಸೂಪರಿಂಟ್ ಇಂಜಿನಿಯರ್ ಅದೆಲ್ಲವನ್ನು ಕರೆಸಿ ಒಂದು ಸಭೆ ಮಾಡಿ ತುರ್ತಾಗಿ ತಿಳುವಳಿ ನಿಶ್ಚಯ ಮಾಡ್ತಾರೆ. ತುರ್ತಾದ ಕೆಲಸ ಬರ್ತಕ್ಕಂಥ ಹಾದಿಯಲ್ಲಿ ಒಂದು ತೊಂದರೆ ಆದಂಥ ಇದು ರಸ್ತೆ ನಿರ್ಮಾಣ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ. ಕೆಲಸ ಆರಂಭ ಆಗಿದೆ. ಇವತ್ತು ಹೋಗಿ ಹೇಳಿ ಬಂದಿದ್ದೀನಿ. ಲಾಮಾ ಬರ್ತಕ್ಕಂಥದ್ದು ನನ್ನಲ್ಲಿ ಭಾಗ್ಯ. ಮುಂಡಗೋಡಿಗೆ ಏನು ಇಂಡಸ್ಟ್ರಿ ಇದೆ ಕೇಳಿದ್ರೆ ಲಾಮಾ ಇಂಡಸ್ಟ್ರಿ ಮಾತ್ರ ಇದೆ. ಹಾಗಾಗಿ ಲಾಮಾ ಬಂದು ಹೊಡಿತಕ್ಕಂಥ 45 ದಿವಸಗಳು ಹೆಚ್ಚೆಚ್ಚು ಪ್ರಮಾಣದಲ್ಲಿ ನಿಮ್ಮ ವ್ಯಾಪಾರಗಳು ನಾನು ಮುಂಡಗೋಡು ಪಟ್ಟಣದಂತೆ ಮಾಡ್ತಕ್ಕಂಥ ಕೆಲಸ ಮಾಡಿ ನನ್ನ ಮುಂಡಗೋಡದ ಉದ್ಯೋಗಿಗಳಿಗೆ, ವ್ಯಾಪಾರಿಗಳಿಗೂ ಲಾಮಾನ ಆಗಮನ ಅವ್ರ ಜೀವನಕ್ಕೊಂದು ಸ್ಫೂರ್ತಿ ತರುವಂಥ ಆಗಮನ ಆಗಬೇಕು ಅಂತ ಹಿರಿಯ ಅಧಿಕಾರಿಗಳಿಗೂ ಸೂಚನೆ ಬಂದಿದ್ದೇನೆ. ನಮ್ಮ ಟ್ಯಾಕ್ಸಿ ಮಾಲಕರು ಟ್ಯಾಕ್ಸಿ ನಿನ್ನೆ ಮೊನ್ನೆ ಬಂದು ನಮಗೆ ಟ್ಯಾಕ್ಸಿಗೆ ಅನುಕೂಲತೆ ಮಾಡಿಕೊಟ್ಟಿಲ್ಲ, ಹಿಂದೆ ಕೊಟ್ಟಿದ್ದು ಕೊಡ್ತಾರೆ. ಇವತ್ತು ಅದನ್ನು ಕೂಡ ಚರ್ಚೆಯಾಗಿ ಪೊಲೀಸ್ ಇಲಾಖೆ ಮುಂದೆ ಅವ್ರಿಗೆ ಅನುಮತಿ ಕೊಡ್ತಾರೆ ಅಂತ ಕೆಲಸ ಕೊಟ್ಟಿದ್ದಾರೆ. ಒಟ್ಟಾಗಿ ನಮ್ಮ ಉದ್ದೇಶ ನಾವು ಇಷ್ಟು ವರ್ಷದಿಂದ ಸೌಹಾರ್ದಯುತವಾಗಿ ಬದುಕೊಂಡು ಬಂದಿದ್ದೇವೆ. ಹಾಗಾಗಿ ಲಾಭ ಬರ್ತಕ್ಕಂಥ ಕಾಲದಲ್ಲಿ ಇದು ಎಂಟೈರ್ ಕಂಟ್ರೋಲ್ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಭಾರತ ಸರ್ಕಾರ ಇದ್ರ ಬಗ್ಗೆ ಅವ್ರು ಹೇಗೆ ಬರಬೇಕು ಅನ್ನೋ ನಿರ್ಣಯ ಕೂಡ ಭಾರತ ಸರ್ಕಾರವೇ ಮಾಡಬೇಕು. ಅವ್ರು ರೋಡ್ನಲ್ಲಿ ಹೋಗಬೇಕೆ ಅಥವಾ ಚಾಪರ್ನಲ್ಲಿ ಹೋಗಬೇಕೆ, ಹೆಲಿಕಾಪ್ಟರ್ನಲ್ಲಿ ಹೋಗಬೇಕು, ಈ ನಿರ್ಣಯ ಕೂಡ ಕಾರಣ Z+ ಸೆಕ್ಯೂರಿಟಿ ಇರೋದ್ರಿಂದ ಇದು ಭಾರತ ಸರ್ಕಾರದ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಹಾಗಾಗಿ ಎಲ್ಲ ವ್ಯವಸ್ಥೆಗಳು ನಡೀತಾ ಇದೆ. ಎರಡೂ ಸೈಡ್ನಲ್ಲೂ ವ್ಯವಸ್ಥೆಗಳ ಬಗ್ಗೆ ಲಕ್ಷ್ಯ ಹಾಕೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೆ ಲಕ್ಷ್ಯ ಹಾಕಿ ರಸ್ತೆ ನಿರ್ವಹಣೆಯನ್ನು ಮಾಡ್ತಾಯಿದೆ. ಪೊಲೀಸ್ ಇಲಾಖೆ ಅವರ ರಕ್ಷಣೆಗಾಗಿ ಭಾಳ ದೊಡ್ಡ 380 ಜನಕ್ಕಿಂತ ಹೆಚ್ಚು ಕಾನ್ಸ್ಟೇಬಲ್, 8 DYSP, 2 SP ಗಳು, 12, 14 ಇನ್ಸ್ಪೆಕ್ಟರ್ಸು, 20-22 ಜನ PSI, ಹೀಗೆ ದೊಡ್ಡ ಪ್ರಮಾಣದಲ್ಲಿ ಬಂದೋಬಸ್ತಿಗಾಗಿ ರಾಜ್ಯ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ನಮ್ಮೂರಿನ ಜನಕ್ಕೂ ಇದು ಅನುಕೂಲ ಆಗಬೇಕು. ನಮ್ಮೂರಿನ ಜನರ ಜೊತೆ ಸೌಹಾರ್ದಯುತವಾದ ಪ್ರೀತಿ ವಿಶ್ವಾಸದಿಂದ ಬದುಕಿದ್ದೇವೆ. ಅದೇ ರೀತಿ ಅವರು ಬಂದ ಕಾಲದಲ್ಲಿ ಸ್ವಲ್ಪ ಹೆಚ್ಚೆಚ್ಚು ಆರ್ಥಿಕ ಪರಿಸ್ಥಿತಿನ ನಮ್ಮ ಪ್ರದೇಶವೇ ಸಿಗಬೇಕು ಅಂತ ನಮ್ಮ ಅಪೇಕ್ಷೆ. ಅದನ್ನೇ ಇವತ್ತು ಹಿರಿಯ ಅಧಿಕಾರಿ ಮಾತಾಡ್ತಾರೆ. ನಮಸ್ಕಾರ.